ಹಲೋ ಗೈಸ್, ಹಲೋ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗೈಸ್, ಈ ವಿಡಿಯೋಲಿ ತಿರ್ಗಾ ನಮ್ಮ ಅಪ್ಪ ಎಲ್ಲ ಅವ್ರಿಗೆ ಮೈ ಹುಷಾರಿಲ್ಲ, ಸೊ ಅವ್ರು ಬಂದಿಲ್ಲ. ಸೊ ಅವ್ರ ಬದಲು ನಾನೇ ಹೇಳ್ಬಿಡ್ತೀನಿ, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಸೊ ಗೈಸ್, ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ತಿಬ್ಬತ್ತಲ್ಲಿದ್ದೀನಿ ಅಂದರೆ ನಂಬ್ತೀರಾ? ಎಸ್, ಕರ್ನಾಟಕದಲ್ಲಿಲ್ಲ, ಒಂದು ಮಿನಿ ತಿಬ್ಬತ್ತಲ್ಲಿದ್ದೀನಿ. ಆ್ಯಂಡ್ ಈ ಊರ ಹೆಸರು ಬಂದ್ಬಿಟ್ಟು ಡಾಂಗೆಲಿಂಗ್ ಅಂತ. ಸೊ ಇದು ಬಂದ್ಬಿಟ್ಟು ಒಂದು ಚಿಕ್ಕ ಟಿಬೆಟಿಯನ್ ಸೆಟಲ್ಮೆಂಟು. ಆ್ಯಂಡ್ ಐ ಹ್ಯಾವ್ ಕಮ್ ಹಿಯರ್ ಟು ಎಕ್ಸ್ಪ್ಲೋರ್ ಯಾವ ಥರ ಇದೆ ಅಂತ ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ. ಹೆಂಗೆ ಇವರು ಇಲ್ಲಿಗೆ ಬಂದರು, ಇವ್ರದ್ದು ಸೆಟಲ್ಮೆಂಟ್ ಏನು ಅಂತ ತಿಳ್ಕೊಳ್ಳೋಣ ಒಂದೊಂದೇ. ಸೊ ಗೈಸ್, ಎಂಟ್ರ್ ಆಗಿದ ತಕ್ಷಣ ನೋಡಿ, ಇಲ್ಲೊಂದು ಆರ್ಚ್ ಇದೆ. ಆರ್ಚ್ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ಅವ್ರದ್ದೇನೋ ರೈಟಿಂಗ್ಸ್ ಎಲ್ಲ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಪ್ರೇಯರ್ ವೀಲ್ ಅಂತಾರೆ ಇದನ್ನು. ಪ್ರೇಯರ್ ವೀಲ್ ಇದೆ, ಅಲ್ಲೂ ಒಂದಷ್ಟಿದೆ ನೋಡಿ. ಅಲ್ಲಿ ಇದನ್ನು ಪ್ರೇಯರ್ ವೀಲ್ಸ್ ಅಂತಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಗೈಸ್. ಎಂಟ್ರೆನ್ಸಲ್ಲೇ ಇಷ್ಟು ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಫುಲ್ ಒಂದು ಸೆಟಲ್ಮೆಂಟ್ ಇದೆ ಗೈಸ್. ಇವ್ರದ್ದೇ ಒಂದು ಎಕನಾಮಿ ಇದೆ, ಇವ್ರದ್ದೇ ಸ್ಕೂಲು, ಕಾಲೇಜ್ ಎಲ್ಲ ಇದೆ. ಒಂದೊಂದೇ ಈ ಊರನ್ನ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ನಾನು ಹೇಳ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್ ಇದು. ಇನ್ನೂ ನಾನು ಬರೀ ಎಂಟ್ರೆನ್ಸಲ್ಲೇ ಇದ್ದೀನಿ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಹೋಗ್ಬೇಕು ಮುಂದೆ. ಆ್ಯಂಡ್ ಎಸ್, ಒಬ್ಬನೇ ಅಶ್ವತ್ಥ ಮೇಧನ್ ಎತ್ತಾಕೊಂಡು ಬಂದಿದ್ದೀನಿ. ಸೊ ನೋಡಿ, ರೈಟ್ ರೌಂಡು ಜಸ್ಟ್ ಎಂಟ್ರೆನ್ಸಲ್ಲೇ ಎಷ್ಟು ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ಒಳಗಡೆ 2-3 ಮಾನೆಸ್ಟ್ರೀಸ್ ಎಲ್ಲ ಇದೆ. ಒಳ್ಳೆ ವ್ಯೂ ಪಾಯಿಂಟ್ಸ್ ಇದೆ. ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಇಲ್ಲ ನೋಡಿ, ನಾವು ಬಿಯರ್ ಬಾಟ್ಲ್ಗಳು ಕುಡ್ದು ನಾವು ಜೀವ ಹಾಲು ಮಾಡ್ಕೊತೀವಿ. ಇವರೆಷ್ಟು ಕ್ಲೀನಾಗಿ ತೊಗೊಂಬಂದಿದೆ, ಅದನ್ನು ಜೋಡಿಸಿ ಮರಕ್ಕೆ ಬಂದು ಅದೇನೋ ಪಾಚಿ ಕಟ್ತಾರಲ್ಲ, ಪಾಯ ಕಟ್ತಾರಲ್ಲ, ಆ ಥರ ಪಾಯ ಥರ ಕಟ್ಟಾಕಿದ್ದಾರೆ ನೋಡಿ ಗೈಸಲ್ಲಿ. ತುಂಬ ಸಸ್ಟೈನಬಲ್ ಆಗಿದ್ದಾರೆ ಗೈಸ್. ಇನ್ನೂ ತುಂಬ ಮುಂದೆ ತೋರಿಸ್ತೀನಿ ಒಂದೊಂದೇ. ಬಟ್ ಸಿ, ಬಿಯರ್ ಬಾಟ್ಲ್ ಕುಡಿದು ಬಿಸಾಕೋದು, ಅವ್ರಿಗೆ ಎತ್ಕೊಬಂದು ಇಲ್ಲಿ ಕ್ಲೀನಾಗಿ ಅದನ್ನು ಜೋಡಿಸಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಒಳ್ಳೆ ಐಡಿಯಾ ಅಲ್ವಾ? ನೈಸ್. ಸೊ ಒಳಗಡೆ ಒಟ್ಟು ಇವ್ರದ್ದು 4 ವಿಲೇಜ್ ಇದೆ. ಸೊ ಒಂದು ಎಸ್ ವಿಲೇಜ್, ಒಂದು ವಿ ವಿಲೇಜ್, ಒಂದು ಪಿ ವಿಲೇಜ್ ಮತ್ತು ಒಂದು ಎಮ್ ವಿಲೇಜು. ಸೊ ನಾನಿವಾಗ ಸದ್ಯಕ್ಕೆ ಎಸ್ ವಿಲೇಜ್ ಎಂಟ್ರೆನ್ಸ್ ಹತ್ರ ಇದ್ದೀನಿ. ಎಸ್ ವಿಲೇಜ್ ಎಂಟ್ರೆನ್ಸ್ ಹತ್ರ ನೋಡಿ, ಇಲ್ಲೂ ಬಂದ್ಬಿಟ್ಟು ಆ ಪ್ರೇಯರ್ ವೀಲ್ಸು ಮತ್ತು ಇದನ್ನೇನೋ ಅಂತಾರಪ್ಪ ಮರ್ತೋದೆ ನೋಡಿ. ಅಲ್ಲಿ ದೊಡ್ಡ ಪ್ರೇಯರ್ ವೀಲ್ ಇದೆ. ಸೊ ಒಟ್ಟು 4 ವಿಲೇಜ್ ಇದೆ ಒಳಗಡೆ. ಸೊ 4ಗೂ ಒಂದು ದೊಡ್ಡ ಮಾನೆಸ್ಟ್ರಿಗಳಿವೆ. ಸೊ ಒಂದೊಂದೇ ನನ್ನ ಹಿಂದೆಗಡೆ ಇದೆ, ಯಾರಿಗೋ ಒಬ್ರಿಗೂ ಮನೆ ಅನ್ಕೊತೀನಿ. ಇದು ಗೈಸ್, ಮನೆಗಳು ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ ಅಂದರೆ ಒಂದೊಂದು ತೋರಿಸ್ತೀನಿ ನಾನು. ಚಿಕ್ಕ ಮನೆಗಳೇ, ಪುಟ್ ಮನೆಗಳೇ, ಬಟ್ ಎಷ್ಟು ಕ್ಯೂಟಾಗಿದೆ ಅಂದರೆ ಅಷ್ಟು ಕ್ಯೂಟಾಗಿದೆ. ಆ್ಯಂಡ್ ದೆನ್ ಏನೋ ಗೈಸ್, ಇಲ್ಲಿ ಬಂದಾಗಿಂದ ಒಂಥರ ವೈಬೇ ಚೇಂಜ್ ಆಗೋಯ್ತು ಗೈಸ್. ಒಂಥರ ಕಲರ್ಸೇ ಫುಲ್ ಕಲರ್ಫುಲ್ ಆಗಿದೆ. ನೋಡಿ, ಅಲ್ಲೊಂದು ಸ್ಟೋನ್ ಥರನೂ ಇಟ್ಟಿದ್ದಾರೆ. ಆ ಸ್ಟೋನು ನೋಡ್ಬೋದು ನೀವು. ಫುಲ್ ಕಲರ್ ಆಗೈತೆ. ಒಂಥರ ವೈಬೇ ಚೇಂಜ್ ಆಗೋಯ್ತು ಗೈಸ್. ಸಿಟ್ಟಿಂಗ್ ಏರಿಯಾನೂ ಐತೆ ಒಂಚೂರು ಇಲ್ಲಿ ನೋಡಿ. ಅಕ್ಕಪಕ್ಕದಲ್ಲಿ ಬೆಟ್ಟ ಗುಡ್ಡ, ಒಳ್ಳೆ ಜಾಗ ಗೈಸ್, ಒಳ್ಳೆ ಜಾಗ. ಹೇಳ್ತೀನಿ ಇನ್ನೂ ಮುಂದೆ ಹೋಗ್ತಾ. ಸದ್ಯಕ್ಕೆ ಎಸ್ ವಿಲೇಜ್ ಹತ್ರ ಇದ್ದೀನಿ. ಬಟ್ ಎಸ್ ವಿಲೇಜ್ ಹತ್ರ ಹೋಗಲ್ಲ ನಾನು, ಇನ್ನು ಮುಂದಕ್ಕೆ ಹೋಗ್ತೀನಿ. ನಾನು ಮುಂದಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬರೋಣ. ಈ ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ತಾ ನಾನು ಫಸ್ಟ್ ಬಂದಿರೋ ಜಾಗ ಬಂದ್ಬಿಟ್ಟು ರೀಪಾ ಬ್ರಹ್ಮ ಮೊನೆಸ್ಟ್ರಿ ಅಂತ. ಅದನ್ನು ಎಂಟ್ರೆನ್ಸಲ್ಲೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಟ್ರಕ್ಚರ್ಸು. ಆ್ಯಂಡ್ ಈ ಸ್ಟ್ರಕ್ಚರ್ಸ್ನ ಬಂದು ಸ್ತೂಪ ಅಂತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಜನ ಅವರ ಪ್ರೇಯರ್ ಆಫರ್ ಮಾಡ್ತಾರೆ ನೋಡಿ. ಇಲ್ಲಿ ಅಗರಬತ್ತಿನ ಬಂದು ಅದರೊಳಗೆ ಅಂಟಿಸ್ಬಿಟ್ಟು ಅವ್ರ ಪ್ರೇಯರ್ನ ಆಫರ್ ಮಾಡಿ ಹೋಗ್ತಾರೆ. ನೋಡ್ಬೋದು ಒಳಗಡೆ ಕಾಣಿಸ್ತಿದೆಯಾ? ಒಳಗಡೆ ಸುಟ್ಟಿದೆ ನೋಡಿ ಭಸ್ಮ. ಸೊ ಇದೇ ಬಂದ್ಬಿಟ್ಟು ರೀಪಾ ಬ್ರಹ್ಮ ಮಾನೆಸ್ಟ್ರಿ. ಒಳಗಡೆ ಓಪನ್ ಇದೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಐಲ್ ಗೋ ಟ್ರೈ ಚೆಕಿಂಗ್ ಇಟ್ ಔಟ್. ಆ್ಯಂಡ್ ನೋಡಿ, ಇದು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಈ ಕಡೆ 3 ಸ್ತೂಪ ಅಂತ ಕಟ್ಟಿದ್ದಾರೆ. ಈ ಸ್ತೂಪ ಬಂದ್ಬಿಟ್ಟು ಒಂಥರ ನಮ್ಮ ಇದರಲ್ಲಿ ಬಂದ್ಬಿಟ್ಟು ಆ ಕಂಬ ಇರಲ್ವ, ಆ ಥರ ಬುದ್ಧಿಸಮಲ್ಲಿ ಬಂದ್ಬಿಟ್ಟು ಎಲ್ಲ ದೇವಸ್ಥಾನ ಇದೆ, ಮೊನೆಸ್ಟ್ರಿ ಎದುರುಗಡೆ ಸ್ತೂಪ ಅಂತ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್ ಇದು. ಅದ್ರ ಮೇಲೆ ಡ್ರಾಯಿಂಗ್ಸ್ ಕೂಡ ನೋಡಿ, ಮಿರಲ್ಸು. ಆ್ಯಂಡ್ ಅದ್ರ ಒಳಗಡೆ ಬಂದ್ಬಿಟ್ಟು ತೋರಿಸ್ತೀನಿ ತಡ್ರಿ ನೋಡಿ. ಅದ್ರ ಒಳಗಡೆ ಬಂದು ಅವ್ರ ಮಾಂಗ್ಸ್ ಇದ್ದಾರೆ ಅದ್ರ ಒಳಗಡೆ. ಅವ್ರ ಮಾಂಗ್ಸ್ನ ಬಂದು ಇಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗೈತೆ ಈ ಜಾಗ ಇದು. ಹಾಕಿದ್ದಾರೆ ರೀಪಾ ಬ್ರಹ್ಮ ಮೊನೆಸ್ಟ್ರಿ ಅಂತ. ಬ್ರಹ್ಮ ಮೊನೆಸ್ಟ್ರಿ ಅಂತ. ಸೊ ಎಂಟ್ರೆನ್ಸಲ್ಲಿ ಒಂಥರ ಹಿಂಗಿದೆ ಗೈಸ್. ಅಲ್ಲಿ ಎದುರುಗಡೆ ಇದೆ ನೋಡಿ, ಅದೇನೇ ಮೊನೆಸ್ಟ್ರಿ. ಒಂಚೂರು ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ಸೊ ಇಲ್ಲಿನ ಫಸ್ಟ್ ಮೊನೆಸ್ಟ್ರಿ ಇದು, ರೀಪಾ ಬ್ರಹ್ಮ ಮೊನೆಸ್ಟ್ರಿ ಅಂತ. ಇಲ್ಲಿ 4 ವಿಲೇಜ್ ಇದೆ ಅಂತ ಹೇಳಿದ್ನಲ್ಲ, 4 ವಿಲೇಜಲ್ಲೂ ಒಂದೊಂದು ಮೊನೆಸ್ಟ್ರಿ ಇದೆ. ಸೊ ಐ ಥಿಂಕ್ ಇದು ನಾನು ಫಸ್ಟ್ ಟೈಮ್ ಯಾವುದೋ ಒಂದು ಈ ಥರ ತಿಬೆತಿಯನ್ ಸೆಟಲ್ಮೆಂಟಿಗೆ ಬರ್ತಾ ಇರೋದು. ಇಲ್ಲೊಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನೋಡಿ. ಒಂದು ಆಫೀಸ್ ಇದೆ, ಮೋಸ್ಟ್ಲಿ ಮೇಲಿರೋದೆಲ್ಲ ಆಫೀಸ್ ಅನ್ಕೊತೀನಿ. ಆ್ಯಂಡ್
ಎಲ್ಲಿದೆ ನೋಡಿ ಅವರ ಮೊನಾಸ್ಟ್ರಿ. ಮೊನಾಸ್ಟ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಗೈಸ್. ವಾವ್, ಎಷ್ಟು ಕಲರ್ಫುಲ್ ಆಗಿದೆ. ಇನ್ನು ಹತ್ರ ಹೋಗಿ ತೋರಿಸ್ತೀನಿ. ಅನ್ಫಾರ್ಚುನೇಟ್ಲಿ ರೀಪಾ ಬ್ರಹ್ಮ ಮೊನಾಸ್ಟ್ರಿ ಕ್ಲೋಸ್ ಆಗಿತ್ತು. ಬಟ್ ಹೊರಗಡೆ ಏನೋ ನಿಮ್ಗೊಂಚೂರು ತೋರಿಸಿದ್ದೀನಿ ನಾನು. ಇಲ್ಲಿ ಒಳಗಡೆ ಪೂಜೆ ಗೀಜೆ ನಡೀತಾ ಇದೆ ಅನ್ಕೊಂತೀನಿ ಗೈಸ್. ನಾನು ಕೇಳಿಸ್ದೆ ಟಿಂಗ್ 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 ಅಂತ. ಸೊ ಮೋಸ್ಟ್ಲಿ ಅದಕ್ಕೆ ಕ್ಲೋಸ್ ಮಾಡಿದ್ದಾರೇನೋ. ಬಟ್ ನೋ ವರೀಸ್, ಇನ್ನೂ 4-5 ಮೊನಾಸ್ಟ್ರೀಸ್ ಇದೆ, ಇಲ್ಲಿ ತೋರಿಸ್ತೀನಿ. ಸೊ ಬೇಸಿಕಲಿ ಇವರು ಕರ್ನಾಟಕಕ್ಕೆ ಹೆಂಗೆ ಬಂದ್ರಪ್ಪ ಅಂದರೆ 1960s ಚೈನಾ ಬಂದ್ಬಿಟ್ಟು ಟಿಬೆಟ್ನ ಇನ್ವೇಡ್ ಮಾಡ್ತಾರೆ. ಸೊ ಅಲ್ಲಿಂದ ಸುಮಾರು ಒಂದಷ್ಟು ಜನ ಇಂಡಿಯಾ ಕಡೆಗೆ ಬರ್ತಾರೆ. ಇಂಡಿಯಾ ಕಡೆಗೆ ಬಂದು ಇಂಡಿಯನ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ, ನಮಗೆ ಇಲ್ಲೊಂದು ರೆಫ್ಯೂಜಿ ಸ್ಟೇಟಸ್ ಕೊಡಿ ಅಂತ. ಸೊ ಅವ್ರಿಗೆ ಒಂದು ರೆಫ್ಯೂಜಿ ಸ್ಟೇಟಸ್ ಕೊಟ್ಟು ಅವ್ರಿಗೊಂದು ಶೆಲ್ಟರ್ ಪ್ರೊವೈಡ್ ಮಾಡೋಕ್ಕೋಸ್ಕರನೇ ಈ ಒಂದು ಜಾಗ, ಈ ಡಾಂಗ್ಯಾಲಿಂಗ್ ಅನ್ನೋ ಒಂದು ವಿಲೇಜ್ ಇವ್ರು ಮಾಡ್ಕೊಂಡಿದ್ದಾರೆ. ಹತ್ರ 3,000 ಎಕರೆ ಜಮೀನು ಗ್ರ್ಯಾಂಟ್ ಮಾಡ್ತಾರೆ ಇವ್ರಿಗೆ. ಆ್ಯಂಡ್ ಈ 3,000 ಎಕರೆ ಜಮೀನಲ್ಲಿ ಇವರು ಈ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇವ್ರಿಗೆ ಆಗಿರೋಂಥ ಒಂದು ವಿಲೇಜು, ಒಂದು ಕಿಂಗ್ಡಮ್ ಕಟ್ಕೊಂಡಿದ್ದಾರೆ, ಈ ಡಾಂಗ್ಯಾಲಿಂಗ್ ವಿಲೇಜು. ಈ ಡಾಂಗ್ಯಾಲಿಂಗ್ ವಿಲೇಜಲ್ಲಿ ಬಂದ್ಬಿಟ್ಟು 4 ವಿಲೇಜ್ ಇದೆ. ನಾನು ಆವಾಗಲೇ ಹೇಳ್ದಂಗೆ ಒಂದೊಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ಇಲ್ಲಿ ಜನ ಇಲ್ಲೇ ಬಂದು ಅವರ ಒಂದು ಇಕೋಸಿಸ್ಟಮ್ ಇದೆ ಗೈಸ್. ಇಲ್ಲೇ ಬಂದ್ಬಿಟ್ಟು ಅವರು ಎಜುಕೇಷನ್ ಇದೆ, ಇಲ್ಲೇ ಅವರಿಗೆ ಬಂದ್ಬಿಟ್ಟು ಹಾಸ್ಪಿಟಲ್ ಫೆಸಿಲಿಟೀಸ್ ಇದೆ. ಆ್ಯಂಡ್ ನಮ್ಮ ಸಂಸ್ಕೃತದಲ್ಲಿ ಬಂದ್ಬಿಟ್ಟು ನಾವು ಗುರುಕುಲಗಳಲ್ಲಿ ಹೆಂಗೆ ಹೋಗ್ತೀವಿ ಅದೇ ಥರನೇ ಅವ್ರದ್ರಲ್ಲೂ ಬಂದ್ಬಿಟ್ಟಿದೆ. ಆ್ಯಂಡ್ ಇವರೆಲ್ಲ ಬಂದ್ಬಿಟ್ಟು ಬುದ್ಧಿಸಮ್ನ ಫಾಲೋ ಮಾಡೋರು, ಬುದ್ಧನ ನಂಬೋರು. ಆ್ಯಂಡ್ ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಸೊ ಸದ್ಯಕ್ಕಂತೂ ರೀಪಾ ಕ್ಲೋಸ್ ಆಗಿದೆ, ಬೇರೆ ಹೋಗೋಣ. ಇಲ್ಲಿಂದ ಹೊರಗಡೆ ಬಂದೆ ನಾನು. ಸೊ ಇಲ್ಲಿಂದ ಲೋಕಲ್ ಜನ ಬಂದು ಇಲ್ಲಿ ಈ ಸ್ತೂಪ ಅಂತ ಏನಿದೆ ಕಂಬನ ಸುತ್ತಾಯಿದ್ರು. ಸೊ ಈ ಕಂಬ ಸುತ್ತಿ 3 ರೌಂಡ್ ಬಂತಂದರೆ ನಮ್ಮ ಕಿಸ್ಮತ್ ಒಳ್ಳೇದಾಗುತ್ತಂತೆ. ಸೊ 1 ರೌಂಡ್ ಹಾಕಿದೆ ನಾನು, 2ನೇ ರೌಂಡ್ ಹೋಗ್ತಾ ಇದ್ದೀನಿ. ಸೊ ನೋಡೋಣ ನಮ್ಮ ಕಿಸ್ಮತ್ತಲ್ಲಿ ಏನು ಬರ್ದಿದೆಯೋ, ನಮ್ಮ ಕಿಸ್ಮತ್ತು ಚೆನ್ನಾಗಾಗುತ್ತೆ. ಹಿಂದಿ ಮಾತಾಡ್ತಾರೆ ಗೈಸ್ ಅವರು. ಅವ್ರದ್ದು ರೀಜ್ನಲ್ ಲ್ಯಾಂಗ್ವೇಜು ಅದೇನಿದೆ ಗೊತ್ತಿಲ್ಲ. ಬಟ್ ಆ ಆಂಟಿ ನಂಗೆ ಹೇಳಿದ್ರು ನಡಿ ಅಂತ. ಚಪ್ಪಲ್ ಹಾಕ್ಕೊಂಡೆ ಓಡಾಡ್ಬೋದು, ಚಪ್ಪಲ್ ಹಾಕ್ಕೊಂಡು ಮಾಡ್ಬೋದಾ ಅಂತಂದಿದ್ದಕ್ಕೆ ಅವ್ರು ಹೇಳಿದ್ರು ಅವರ ಧರ್ಮದಲ್ಲಿ ಗಿಪ್ಪಲು ಅಂತೆಲ್ಲ ಏನಿಲ್ಲ, ಬರೀ ಮನಸ್ಸು ಚೆನ್ನಾಗಿರಬೇಕು ಅಂತ ಹೇಳಿದ್ರು. ಸೊ ಕರೆಕ್ಟ್ ಅನಿಸ್ತು ಗೈಸ್. ನಾವೇನೇ ಮಾಡಿದ್ರು ನಮ್ಮ ಮನಸ್ಸು ಒಂದು ಮಾತ್ರ ಚೆನ್ನಾಗಿ ಇಟ್ಕೊಂಡು ಮಾಡಿದ್ರೆ ನಮಗೆ ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ. ಬುದ್ಧಿ ದೇವರು ಅಂತಲೇ ಇಲ್ಲ, ನಾವು ನಂಬಿರೋ ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ಸೊ ನನ್ನ ಲಾಸ್ಟ್ ರೌಂಡ್ ಇದು ರೌಂಡ ಮುಗಿಸ್ಕೊಂಡು ಅದನ್ನೊಂದು ರೌಂಡ್ ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ನೆಕ್ಸ್ಟು ತಾನಾ ಮೊನಾಸ್ಟ್ರಿಗೆ ಹೋಗೋಣ. ನೋಡಿ ಒಂದು ಥ್ರೋನ್ ಥರ ಇಟ್ಟಿದ್ದಾರೆ. ಲೈಕ್ ಮೋಸ್ಟ್ಲಿ ಅವರ ಧರ್ಮಗುರುಗಳು ಬಂದು ಇಲ್ಲಿ ಕೂತ್ಕೊಂಡು ಆಶೀರ್ವಾದ ಕೊಡ್ತಾರೆ ಏನೋ ಗೊತ್ತಿಲ್ಲ. ಸೊ ಇದೂ ಸೇಮ್ ಆ ಸ್ತೂಪ ಕಂಬ, ಅದನ್ನು ಸುತ್ತಕ್ಕೆ ಅಲ್ಲಿ ನೋಡಿ ಅಲ್ಲೊಂದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇನ್ನು. ಆ್ಯಂಡ್ ರೈಟ್ ರೌಂಡ್ ಹಿಂಗೆ 3 ರೌಂಡ್ ಹೊಡಿಬೇಕು. ಆ್ಯಂಡ್ ನೋಡಿ ಅವರು ಬಟ್ಟೆ ಹಾಕ್ಕೊಂಡಿದ್ದಾರಲ್ಲ, ಅದೇ ಅವರ ಟ್ರೆಡಿಷ್ನಲ್ ಡ್ರೆಸ್ಸು, ಅವ್ರು ಹಾಕ್ಕೊಂಡಿರೋ ಬಟ್ಟೆ. ಇದಕ್ಕೇನಂತಾರೆ ಗೊತ್ತಿಲ್ಲ, ಬಟ್ ಇದೇನೇ ಅವರ ಟ್ರೆಡಿಷ್ನಲ್ ಡ್ರೆಸ್ಸು. ತುಂಬ ಬ್ಯೂಟಿಫುಲ್ ಆಗೈತೆ ಗೈಸ್. ಇಲ್ಲಿ ನೋಡಿ ಸ್ತೂಪ ಕಂಬ ಅವ್ರು ಹಾಕ್ಕೊಂಡಿದ್ದಾರೆ. ಅವ್ರದ್ದು ಇವರು ಸೀರಿಯಸ್ಲಿ ಅವರ ಟ್ರೆಡಿಷನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಲೈಕ್ ಏನೋ ಪೀಪಲ್ ಆರ್ ವೆರಿ ವಾರ್ಮ್ ಹಿಯರ್. ನಾನು 1-2 ಫ್ಯಾಮ್ಲಿನ ಭೇಟಿಯಾದ ಹಿಂದೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾತಾಡಿ. ಅವರು ಬೆಂಗಳೂರಿಂದ ಗಾಡಿ ಓಡಿಸ್ಕೊಂಬಂದಿದ್ದೆ, ಶಾಕ್ ಆಗ್ತಾರೆ ಅವರು. ಅವ್ರಿಗೇನು ಗೊತ್ತು ನಾವು ಎಲ್ಲೆಲ್ಲ ಹೋಗಿದ್ದೀವಿ ಅಂತ. ಎನಿವೇಸ್ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ನೆಕ್ಸ್ಟು ತಾನಾ ಮೊನಾಸ್ಟ್ರಿ ಅಂತ ಇದೆ, ಅಲ್ಲಿ ಹೋಗೋಣ. ಆ್ಯಂಡ್ ಇವಾಗ ಜಸ್ಟ್ ಹಿಂದಗಡೆ ಇರೋ ಸ್ತೂಪನ ಸುತ್ತಿ ಅವ್ರು ಹಾಕೊಂಡಿದ್ದು ಬಟ್ಟೆ ಹೆಸರು ಸ್ತೂಪ ಅಂತ ಗೈಸ್. ಸೊ ನೆಕ್ಸ್ಟು ತಾನಾ ಸುತ್ತಾನ ಗೈಸ್. ನನ್ನಿಂದ ಏನು ನೋಡ್ತಾ ಇದ್ದೀರಾ, ಇದೇನೇ ತಾನಾ ಮೊನಾಸ್ಟ್ರಿ.
ಆ್ಯಂಡ್ ಗೈಸ್ ನೀವು ಈ ಡಾಂಗೆಲಿಂಗ್ ವಿಲೇಜಿಗೆ ಬರಬೇಕಂದ್ರೆ ಬೆಂಗಳೂರಿಂದ 170 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಕೊಳ್ಳೇಗಾಲನೇ ನಿಯರೆಸ್ಟ್ ಸಿಟಿ. ಕೊಳ್ಳೇಗಾಲದಿಂದ ನಿಮಗೆ ಹತ್ತಿರ ಒಂದು 40-45 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ. ಆ್ಯಂಡ್ ಇದು ರೈಟ್ ಬಿಲೋ ಬಿಳಿಗಿಲಿ ರಂಗನಾಥ ಸ್ವಾಮಿ ಬೆಟ್ಟ ಆದರೆ BR ಹಿಲ್ಸ್ ಇದೆಯಲ್ಲ, ಆಲ್ರೆಡಿ ಅಲ್ಲೂ ಹೋಗಿ ವೀಡಿಯೋ ಮಾಡಿದ್ದೀನಿ ನಾನು. ಸೊ ಅದ್ರ ಕೆಳಗಡೆನೇ ಇದೆ ಇದು. ಸೊ BR ಹಿಲ್ಸ್ MM ಹಿಲ್ಸ್ಗೆ ಹೋಗೋ ರೂಟೇನೆ. ಇಲ್ಲಿಗೆ ಬರಬೇಕಾದ್ರೆ ಮೇನ್ ರೋಡ್ ಅಂತೂ ಬ್ಯೂಟಿಫುಲ್ ಆಗಿದೆ ಗೈಸ್. ಬಟ್ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬರಬೇಕಂದ್ರೆ 1 ಅವರ್ ಆಯ್ತು ಇಲ್ಲಿ 30 ಕಿಲೋಮೀಟ್ರ್ ಬರೋಕ್ಕೆ. ಸ್ವಲ್ಪ ರೋಡ್ ಹಂಗೆ ಇದೆ, ಬಟ್ ಊರು ಒಳಗಡೆ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ಬೇಸಿಕಲಿ ನನ್ನಿಂದ ಇದೆ ತಾನಾ ಮೊನೆಸ್ಟ್ರಿ. ಇವಾಗ ತಾನಾ ಮೊನೆಸ್ಟ್ರಿನ ಒಳಗಡೆ ಓಡಿ ಸುತ್ತಾಕೊಂಬರೋಣ ಬನ್ನಿ. ಗೈಸ್ ಇವರೆಲ್ಲ ಮೊನೆಸ್ಟ್ರಿ ಮುಂದೆ ಬಂದ್ಬಿಟ್ಟು ಈ ಥರ ಸ್ತೂಪ ಕಂಬಗಳಿವೆ. ಇನ್ನೂ ದೊಡ್ಡ ಮೊನೆಸ್ಟ್ರಿಗೆ ಹೋಗಿಲ್ಲ ಗೈಸ್, ನಾನು ಕರ್ಕೊಂಡು ಹೋಗ್ತೀನಿ ಒಂದೊಂದೇ. ಬಟ್ ನೋಡಿರಿ ಇಲ್ಲಿ ಸ್ತೂಪ ಕಂಬ ಇದೆ, ಇಲ್ಲೂ ಸೇಮು ಅಲ್ಲೇ ತೋರಿಸ್ದಂಗೆ. ಆ್ಯಂಡ್ ಅಲ್ಲಿದೆ ನೋಡಿ ಬ್ಯಾಕ್ ಸೈಡ್ BR ಹಿಲ್ಸ್ ನಿಮ್ಗೆ ಕಾಣಿಸ್ತಾ ಇದೆ ಹಿಂದಗಡೆ, ಅದೇ BR ಹಿಲ್ಸು. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ಪ್ರೇಯರ್ ವೀಲ್ ಇದೆ. ಸೊ ಇಲ್ಲಿ ಆಲ್ರೆಡಿ ಅಲ್ಲೊಂದು ಸ್ತೂಪ ಸುತ್ತಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಟೇಕ್ ಅನದರ್ ರೌಂಡ್ ಆಫ್ ದ ಸ್ತೂಪ. ಬಟ್ ಪ್ರೇಯರ್ ಬೆಲ್ ಸುತ್ತಾನ ಬನ್ನಿ ಗೈಸ್. ಇದೇನೆ ಆ ಪ್ರೇಯರ್ ಬೆಲ್ ಅನ್ನೋದು. ಸೊ ಬೇಸಿಕಲಿ ಏನು ಮಾಡಬೇಕಂದ್ರೆ ಇಲ್ಲಿ ಬಂದು ಭಾರಿ ವೆಯ್ಟ್ ಇದೆಪ್ಪ, ಇದನ್ನ ಇಟ್ಕೊಂಡು ಸುತ್ತಬೇಕು. ಮೇಲೆ ಟಂಗ್ ಅಂತ ಕ್ಲಿಂಗ್ ಮಾಡುತ್ತೆ. ಇದನ್ನು ಸೇಮು ನೀವು 3 ಸತಿ ಸುತ್ತಬೇಕು. ಅಲ್ಲಿ ನೋಡಿ ಮೇಲೆ ಬೆಲ್ ಹೊಡಿತದೆ. ಸೊ ಒಂದೊಂದು ಸತಿ ನೀವು ಸುತ್ತಿದಾಗಲೂ ದೇವ್ರು ಕೇಳಿಸ್ದಂಗೆ ಲೆಕ್ಕ ಅಂತಾರ. ಇದು ಹೊಡಿತು ನೋಡಿ. ಸೊ ಇದನ್ನು 3 ಸತಿ ಸುತ್ತಬೇಕು. 3 ಸತಿ ಸುತ್ತಿದ್ರು. ಚೆನ್ನಾಗಿ ಇದು ಭಾರಿ ವೆಯ್ಟ್ ಇದೆ, ಇದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಸೊ ನೀವು ಸುತ್ತಿದ್ದೀರ ಅಂದರೆ ಒಂದು ಹುಷಾರಾಗಿ ಸುತ್ತಿ. ಬ್ಯೂಟಿಫುಲ್ ಆಗಿದೆ ಗೈಸ್ ಇದು ಜಾಗ ಮಾತ್ರ. ಇವಾಗ ನಾನಿದ್ದೀನಿ ಇವರ ಮೇಯ್ನ್ ಮೊನೆಸ್ಟ್ರಿ. ಇದೇನೇ ಬಂದ್ಬಿಟ್ಟು ತಾಕ್ಸ್ಟನ್ ಮೊನೆಸ್ಟ್ರಿ ಅಂತಾರೆ. ಸೊ ಗೈಸ್ ನೋಡ್ಬೋದು ನೀವು ಅವರ ವೇಷಭೂಷ, ಅವ್ರು ಎಂಥ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಐ ಥಿಂಕ್ ಸಂಡೇ ಅಲ್ವಾ, ಇವತ್ತೆಲ್ಲರೂ ಬಂದ್ಬಿಟ್ಟು ಪ್ರೇಯರ್ಸ್ ಆಫರ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಹಿಂಗಿಂದ ಎಂಟ್ರೆನ್ಸ್ ಇದೆ ನೋಡ್ಬೋದು. ಇಲ್ಲಿ ಹುಡುಗ ಈ ಥರ ಬಟ್ಟೆ ಹಾಕ್ಕೊಂತಾರೆ, ಹುಡುಗಿರು ಈ ಥರ. ಸೊ ಆ ಸ್ತೂಪ ಅಂತಲೇ ಹಾಕ್ಕೊಂತಾರೆ ಬಟ್ಟೆ ಅವ್ರದ್ದು, ಅದು ಹಾಕ್ಕೊಂಡಿದ್ದಾರೆ. ಇಲ್ಲಿಂದ ಎಂಟ್ರೆನ್ಸು ನೋಡೋಣ, ಒಳಗಡೆ ಹೋಗಿ ನೋಡೋಣ. ನೋಡಿ ಗೈಸ್ ಹಿಂಗೈತೆ ಒಂಚೂರು ಎಂಟ್ರೆನ್ಸು. ನೋಡಿ ಅವ್ರು ಬಂದ್ಬಿಟ್ಟು ಅವರ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ ಎಲ್ಲರೂ ಬ್ಯೂಟಿಫುಲ್ಲಾಗಿ. ರೈಟ್ ರೌಂಡು ಪ್ರೇಯರ್ ಫ್ಲಾಗ್ಸು ಚೆನ್ನಾಗಿದೆ ಗೈಸ್. ಇಲ್ಲಿ ಇದೊಂದು ಮೊನೆಸ್ಟ್ರಿ. ನೋ ವಂಡರ್ ಗೈಸ್, ಇವರ ಟ್ರೆಡಿಷನ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇವರ ಜನನೂ ಅಷ್ಟೇ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡಿ ಮೇಕಪ್ ಗಿಪ್ಗೆಲ್ಲ ಹಾಕ್ಕೊಂಡು, ಹುಡುಗರು ಸರಿ ಹುಡುಗಿರು ಸರಿ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಂಡು ಎಲ್ಲ ಓಡಾಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ನಾವೇ ಸುಮ್ಮನೆ ಅವ್ರನ್ನ ಪಾಪ ಚೈನೀಸ್ ಮೋಟ್ರು ಮೊಮೋಸು ಅಂತೆಲ್ಲ ರೇಗಿಸ್ತೀವಿ. ಬಟ್ ಅವ್ರು ಎಷ್ಟು ವಾಮಾಗಿ ವೆಲ್ಕಮಿಂಗ್ ಆಗಿದ್ದಾರೆ ಗೊತ್ತಾ. ಲೈಕ್ ಒಬ್ಬರೂ ಇರಿಟೇಟ್ ಆಗಿರೋ ಥರ ಎಲ್ಲ ಏನೂ ಇಲ್ಲ. ಯಾರು ನೋಡಿದ್ರು ಸ್ಮೈಲ್ ಮಾಡ್ತಾರೆ, ಮಾತಾಡಿಸ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಗೈಸ್ ಇಲ್ಲಿ. ಅಷ್ಟು ಮುದ್ದಾಗವ್ರು ಎಲ್ಲರೂ. ನೋ ವಂಡರ್ ಈ ಹುಡುಗಿರಿಗೆ ಬಂದ್ಬಿಟ್ಟು ಯಾಕೆ ಕೊರಿಯನ್ ಬಾಯ್ಸು ಅವರು ಇವರೆಲ್ಲ ಇಷ್ಟ ಆಗ್ತಾರೆ ಅಂದ್ಬಿಟ್ಟು. ಎಷ್ಟು ಕ್ಯೂಟ್ ಆಗವ್ರು ನೋಡೋಕ್ಕೆ ಗೈಸ್. ಅದು ಒಂದು ಅವರ ಧರ್ಮಗುರುಗಳು. ಆ ವೈಟ್ ಕಲರ್ ಬಟ್ಟೆ ಅವ್ರಿಗೆ ಒಂದು ಸೈನ್ ಆಫ್ ಗುಡ್ ಲಕ್ಗೋಸ್ಕರ ಹಾಕ್ತಾರೆ. ಅವ್ರ ಗಾಡಿಗಳ ಮೇಲೆ ಹಾಕಿರ್ತಾರೆ, ಅವ್ರ ಮನೆಗಳೊಳಗೆ ಹಾಕಿರ್ತಾರೆ. ದಟ್ ಈಸ್ ದ ವೇ ಆಫ್ ದೆಮ್ ಆಫರಿಂಗ್ ಪ್ರೇಯರ್ಸ್ ಟು ದೇರ್ ಧರ್ಮಗುರುಗಳು. ಟಿಬೆಟಿಯನ್ ಜನಕ್ಕೆ ಅವರ ರಾಜ ಮತ್ತು ಅವರ ಧರ್ಮಗುರು ಎರಡೂ ಒಬ್ಬರೇ, ಅವರೇ ದಲೈ ಲಾಮಾ.
ಚೈನಾದವರು ಟಿಬೆಟ್ನ ಕ್ಯಾಪ್ಚರ್ ಮಾಡಿದಾಗ ಇವ್ರನ್ನ ಫುಲ್ ಆ್ಯಂಡ್ ಫುಲ್ಲಾಗಿ ಮುಗಿಸ್ಬಿಡ್ಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಕೈಲಾಗಿಲ್ಲ. ಯಾಕಂದರೆ ಅವ್ರನ್ನ ಭಾರತ ಸರ್ಕಾರದವರು ಅವ್ರನ್ನ ಅಷ್ಟು ನೀಟಾಗಿ ಕಾಪಾಡಿಕೊಂಡು ಅವ್ರನ್ನ ಇಟ್ಟಿದ್ದಾರೆ. ಇವತ್ತು ಸಿಕ್ಕಿಮಲ್ಲೆಲ್ಲೋ ಇದ್ದಾರೆ, ಅವರ ಆಶ್ರಮ ಸಿಕ್ಕಿಮಲ್ಲೆಲ್ಲೋ ಇದೆ. ಆ್ಯಂಡ್ ಇದೇನೇ ಅವರ ಧರ್ಮಗುರು. ಆ್ಯಂಡ್ ಇವಾಗ ಅವ್ರಿಗೆ ಇನ್ನೇನು ಅವರ ಕೊನೆ ದಿವಸಗಳಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರೊಬ್ಬ ನೆಕ್ಸ್ಟ್ ದಲೈಲಾಮನ ಇಲ್ಲಿ ಪ್ಲೇ ಆಗ್ತಾಯಿದೆ ನೋಡಿ, ಅವರೇನೇ ಅವ್ರ ನೆಕ್ಸ್ಟ್ ದಲೈಲಾಮ. ಸೊ ಅದೇ ನೆಕ್ಸ್ಟ್ ರಾಜ ತಿಬೆತಿನ್ ಜನಕ್ಕೆ ಅವರೇ. ಬೇಸಿಕಲಿ ಇವ್ರನ್ನೆಲ್ಲ ಮಾಂಗ್ಸ್ ಅಂತ ಕರೀತಾರೆ. ಮಾಂಗ್ಸ್ ಅಂದರೆ ಸನ್ಯಾಸಿ ಅಂತ. ಬೈ ಚಾನ್ಸ್ ನೀವೇನಾದರೂ ಈ ವಿಲೇಜ್ಗೆ 1 ದಿವಸ 2 ದಿವಸ ಉಳ್ಕೊಂಡು ಇದ್ದು ಹೋಗಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡು, ಇಲ್ಲ ಬುದ್ಧಿಸಮ್ನ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಅದನ್ನು ಫೀಲ್ ಮಾಡಬೇಕು ಅಂತ ಏನಾದರೂ ನಿಮಗೆ ಒಂದು ಆಸೆ ಇತ್ತಂದರೆ ಇಲ್ಲಿ ಬಂದ್ಬಿಟ್ಟು ಸ್ಟೇಸ್ ಇದೆ. ಹತ್ತತ್ರ 1,500 ರುಪೀಸ್ ಒಂದು ನೋಡಿ. ಜನ ತುಂಬ ವಾಮ್ ಆಗಿದ್ದಾರೆ, ಹಾಯ್ ಅಂದ್ಬಿಟ್ಟು ಹೋಯ್ತಾನೆ. ಸೊ ಹತ್ತತ್ರ 1,500 ರುಪೀಸ್ಗೆ ನಿಮಗೆ ಇಲ್ಲಿ ಸ್ಟೇ ಸಿಗುತ್ತೆ. ಸೊ ಇಲ್ಲೇ ನೀವು ಉಳ್ಕೊಂಡು ನೀವು ಬೇಕಾದರೆ ಆರಾಮಾಗಿ ನಿಮ್ಮ ಬುದ್ಧಿಸಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಅಕ್ಕಪಕ್ಕದಲ್ಲೂ ಬೇಜಾರು ಇದೆ ಗೈಸ್. ಸೊ ನಮ್ಮ ಈ ಡಾಂಗೆಲಿಂಗ್ ವಿಲೇಜ್ನ ರೌಂಡ್ ಹಾಕೋದ ನಾವು ಮುಂದೆ ವರ್ಷೋಣ. ನೆಕ್ಸ್ಟು ಇನ್ನೊಂದು ಯಾವುದೋ ಮೊನೆಸ್ಟ್ರಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಇದೇನೇ ಈ ಟಿಬೆಟಿಯನ್ ಸೆಂಟರ್ ಇದೆಯಲ್ಲ, ಈ ಟಿಬೆಟನ್ ಸೆಟಲ್ಮೆಂಟ್, ಆದರೆ ಡಾಂಗೆಲಿಂಗ್ ವಿಲೇಜ್ನ ಮೇಯ್ನ್ ಮೊನೆಸ್ಟ್ರಿ ನನ್ನ ಎದುರುಗಡೆ ಕಾಣಿಸ್ತಾ ಇರೋದು. ಇದನ್ನು ಬಂದ್ಬಿಟ್ಟು ಡಾಕ್ಚೆನ್ ಮೊನೆಸ್ಟ್ರಿ ಅಂತಾರೆ. ನಾನಲ್ಲಿ ಹಿಂದೆ ಹೋಗಿದ್ದು ಬಂದು ಐ ಥಿಂಕ್ ಇಟ್ ಇಸ್ ಅ ಪ್ರೇಯರ್ ಆಫರಿಂಗ್ ರೂಮ್ ಥರ. ಸೊ ಅಲ್ಲಿ ನೋಡಿ, ಇದೇನೇ ಮೇಯ್ನು ಏನಂತಾರೆ ಮೊನೆಸ್ಟ್ರಿ. ಆ್ಯಂಡ್ ನನ್ನ ಲೆಫ್ಟ್ ಸೈಡಲ್ಲಿ ಇದೆ ನೋಡಿ, ಇದು ಎಜುಕೇಷನ್ ಸೆಂಟರ್ ಅಂತ ಇದು. ಸೊ ಇಲ್ಲೂ ಮನೆಗಳ ಥರ ಇದೆ, ಕ್ಲಾಸ್ ರೂಮ್ಸ್ ಥರ ಎಲ್ಲ ಇದೆ. ಸೊ ಇದೇನೇ ಮೇಯ್ನ್ ಮೊನೆಸ್ಟ್ರಿ. ಒಳಗಡೆ ಹೋಗಿ ನೋಡ್ಕೊಂಬರೋಣ ಗೈಸ್. ಅದಕ್ಕಿಂತ ಮುಂಚೆ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಟೆಂಪಲ್ ಅಂತ. ಸೊ ಮಾನೆಸ್ಟ್ರಿ ಅಂದರೆ ಏನಪ್ಪ ಅಂದರೆ, ನಮ್ಮ ಧರ್ಮದಲ್ಲಿ ಹೆಂಗೆ ಹಿಂದೂ ಧರ್ಮದಲ್ಲಿ ಮಠ ಅಂತೀವಿ, ಆ ಥರ ಇವ್ರು ಇದರಲ್ಲಿ ಮಾನೆಸ್ಟ್ರಿ ಅಂತಾರೆ. ಸೊ ಬೇಸಿಕಲಿ ಅಲ್ಲಿ ಕಾಲೇಜು ಸ್ಕೂಲು ಎಲ್ಲ ಇರುತ್ತೆ, ಲೈಕ್ ನಮ್ಮ ಸಿದ್ಧಗಂಗಾ ಮಠ ಇಲ್ವಾ ಅದೇ ಥರನೇ. ಇಲ್ಲಿ ಬಂದ್ಬಿಟ್ಟು ಅವ್ರ ಎಜುಕೇಷನ್ ಇರ್ತದೆ, ಅವ್ರಿಗೆ ಬಂದ್ಬಿಟ್ಟು ಅವರ ರಿಲಿಜನ್ನ ಪ್ರಾಕ್ಟೀಸ್ ಮಾಡೋಕ್ಕೂ ಜಾಗ ಇರುತ್ತೆ, ಪ್ರೇಯರ್ಸ್ ಎಲ್ಲ ಮಾಡ್ತಾರೆ. ಸೊ ಬೇಸಿಕಲಿ ನಮ್ಮಲ್ಲಿ ಹೆಂಗೆ ಮಠನೋ ಅದೇ ಥರ ಇವ್ರದಲ್ಲಿ ಮಾನೆಸ್ಟ್ರಿ ಅಂತ ಕರೀತಾರೆ. ಇಲ್ಲಿ ಬಂದ್ಬಿಟ್ಟು ಜನ ಪೂಜೆ ಮಾಡೋಕ್ಕೆ ಬರ್ತಾರೆ, ಇಲ್ಲಿ ಬಂದು ಜನ ಅವ್ರ ಮನಸ್ಸನ್ನ ಆರಾಧನೆ ಮಾಡ್ಕೊಳಕ್ಕೆ ಬರ್ತಾರೆ, ಆ್ಯಂಡ್ ಅವ್ರ ದೇವ್ರನ್ನ ಬೇಡ್ಕೊಳಕ್ಕೆ ಬರ್ತಾರೆ.
ಇದೇನೇ ದಾಕ್ಚೆನ್ ಮೊನಾಸ್ಟ್ರಿ ಆ್ಯಂಡ್ ಇದೇನೇ ಡಾಂಗೆಲಿಂಗ್ ವಿಲೇಜ್. ಏನು ಬ್ಯೂಟಿಫುಲ್ ಆಗಿದೆ ಗೈಸ್. ಆ್ಯಂಡ್ ದೆನ್ ಇದನ್ನು ಬಂದು 1980s ಬಂದ್ಬಿಟ್ಟು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ 10 years ತೊಗೊಂಡಿದ್ದಾರೆ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡೋಕ್ಕೆ. ಆ್ಯಂಡ್ ಅವರ ಧರ್ಮಗುರುಗಳಾದ ದಲೈ ಲಾಮಾ ಅವರೇ ಬಂದು ಇಲ್ಲಿ ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ ಗೈಸ್. 1992 ಇದನ್ನು ಓಪನ್ ಮಾಡಿದ್ದಾರೆ. ಆ್ಯಂಡ್ ನನ್ನಿಂದ ಇದೆಲ್ಲ ಇದು ಬಂದ್ಬಿಟ್ಟು ಹೋಲ್ ಮಾಂಗ್ ಸ್ಕೂಲ್. ಮಾಂಗ್ಸ್ ಎಲ್ಲ ಇದ್ದಾರೆ ಒಳಗಡೆ. ತುಂಬ ಚೆನ್ನಾಗಿದೆ ಗೈಸ್. ವೆರಿ ವೆರಿ ಪ್ರಿಟಿ. ತುಂಬ ನೆಮ್ಮದಿಯಾಗಿ ತುಂಬ ಚೆನ್ನಾಗಿದೆ ಗೈಸ್. ಡಾಂಗ್ ಚೆನ್ ಮೊನಾಸ್ಟಿ. ಸೊ ತಿಬೆತಿಯನ್ ಭಾಷೆಯಲ್ಲಿ ಯಾರೋ ರಾಜರು ಮಗ ಇವರು. ಸೊ ಅವರ ಹೆಸರು ಮೇಲೇ ಈ ಮೊನಾಸ್ಟ್ರಿನ ಇಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಗೈಸ್. ಆ್ಯಂಡ್ ಓವರ್ ಆಲ್ ಫೈನಲಿ ಗೈಸ್, ನಾನು ಫಸ್ಟು ವೀಡಿಯೋಲಿ ಹೇಳಿದೆ ಇಲ್ಲಿ ಬಂದ್ಬಿಟ್ಟು ಒಟ್ಟು 4 ವಿಲೇಜ್ ಇದೆ ಅಂತ. ಸೊ ಆ 4 ವಿಲೇಜ್ನ ಲೈಟಾಗಿ ಒಂಚೂರು ಓವರ್ ವ್ಯೂ ಮೇಲ್ಮೇಲೆ ಅವ್ರ ಮನೆಗಳು ಹೆಂಗಿದೆ, ಅವರು ಏನು ಥರ ಕೆಲಸಗಳು ಮಾಡ್ತಿದ್ದಾರೆ ಅಂತೆಲ್ಲ ಹೋಗಿ ನೋಡ್ಕೊಂಬರೋಣ. ಸದ್ಯಕ್ಕೆ ಮೊನಾಸ್ಟ್ರಿ ಮತ್ತು ಇವರ ಪ್ರೇಯರ್ ಜಾಗಗಳೆಲ್ಲ ಮುಗೀತು. ಸ್ವಲ್ಪ ಇವರ ಡೈಲಿ ಆ್ಯಕ್ಟಿವಿಟೀಸ್ ಹೇಗಿರುತ್ತೆ, ಯಾವ ಥರ ಅವ್ರ ಮನೆಗಳಲ್ಲಿರ್ತಾರೆ, ಯಾವ ಥರ ಸ್ಕೂಲು ಕಾಲೇಜ್ಗಳಿವೆ, ಯಾವ ಥರ ಹಾಸ್ಪಿಟಲ್ಸ್ ಇದೆ ನೋಡೋಣ. ಇಲ್ಲಿ ಆದಷ್ಟು ಹೊತ್ತು ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ನಾನು ಈ ವಿಲೇಜ್ ಒಳಗಡೆ ಎಲ್ಲನೂ ಇಟ್ಕೊಂಡಿದ್ದಾರೆ ಅಂದಲ್ಲ. ಸೊ ಆ ಥರ ನೋಡಿ ಇಲ್ಲೊಂದು ಹಾಸ್ಪಿಟ್ಲ್ ಇದೆ. ಸೊ ಇವ್ರಿಗೆ ಇಲ್ಲಿರೋ ಲೋಕಲೈಟ್ಸ್ಗೆ ಇಲ್ಲ ಹೊರಗಡೆಯಿಂದ ಅವ್ರು ಬಂದಿರೋದು ಏನಾದರೂ ಒಂಚೂರು ತೊಂದರೆ ಆಯ್ತಂದರೆ ಇಲ್ಲೇ ಹಾಸ್ಪಿಟ್ಲ್ ಇದೆ. ಎಲ್ಲ ಇದೆ ಗೈಸ್ ಇದು ಒಳಗಡೆ. ಎಲ್ಲನೂ ಇದೆ ನೋಡಿ. ಹಾಸ್ಪಿಟ್ಲ್ ಪ್ರಾಪರ್ ಒಂದು ಟೌನೇ ಇದೆ ಒಳಗಡೆ. 3000 ಎಕರೆ ಸುಮ್ಮನೆ ಕೊಟ್ಟಿಲ್ಲ ಅವ್ರಿಗೆ. ಹಾಸ್ಪಿಟ್ಲು, ಸ್ಕೂಲು, ರಿಸರ್ಚ್ ಸೆಂಟ್ರ್ ಎಲ್ಲ ಮಾಡಿಕೊಂಡಿದ್ದಾರೆ. ಸೊ ಫಸ್ಟ್ ಹಾಸ್ಪಿಟ್ಲ್ ಅದೊಂದೇ. ಇವಾಗ ಒಂದು ಸ್ಕೂಲ್ ತೋರಿಸ್ತೀನಿ ನಿಮಗೆ. ಅಲ್ಲೊಂದು ಹಿಂದೆಗಡೆ ಐತೆ, ಅದು ಮುಚ್ಚೋಗಿತ್ತು. ಬಟ್ ಸ್ಕೂಲ್ ಥರನೂ ಕಾಣಲಿಲ್ಲ. ಬಟ್ ಅದನ್ನು ತೋರಿಸ್ತೀನಿ. ಬಟ್ ಸದ್ಯಕ್ಕೆ ನೋಡಿ ಹಾಸ್ಪಿಟ್ಲ್ ಇದೆ ಒಂದು. ಹಾಸ್ಪಿಟ್ಲ್ ಒಳಗಡೆ ಹೋಗಿ ತೋರಿಸೋಂಥದ್ದು ಏನಿರ್ತದೆ ಗೈಸ್, ಅಲ್ಲೇ ಬೆಡ್ಡು ಪೇಷಂಟು ಅದೇ ಇರ್ತಾರೆ. ಸೊ ಅದ್ರ ಬದಲು ಸ್ಕೂಲ್ ತೋರಿಸ್ತೀನಿ. ಬೈ ಚಾನ್ಸ್ ಏನಾದರೂ ಅಲ್ಲಿ ಯಾರಾದರೂ ಹುಡುಗರು ಓದ್ತಾ ಇರೋ ಥರ ಏನಾದರೂ ಸಿಗ್ತದೆ, ಅದು ಚೆನ್ನಾಗಿರುತ್ತೆ. ನೋಡೋಣ ನೆಕ್ಸ್ಟು ಸ್ಕೂಲ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಆ ಕಾಂಪೌಂಡ್ ಇದೆಯಲ್ಲ ಅಲ್ಲಿ ಮೇಲಿದೆಯಲ್ಲ ಅದೇ ಇಲ್ಲಿ ಮಕ್ಕಳು ಹೋದಂಥ ಸ್ಕೂಲು. ಆ್ಯಂಡ್ ಅವ್ರಿಗೆ ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ ನೋಡಿ. ಎಷ್ಟು ಮಾಡ್ರನ್ ಆಗಿ ಮಾಡಿದ್ದಾರೆ. ಟರ್ಫು, ವಾಲಿಬಾಲ್, ಇದು ಫುಟ್ಬಾಲು, ಕ್ರಿಕೆಟ್ ಆಡ್ತಾರೇನೋ. ಆ್ಯಂಡ್ ದೆನ್ ಅದು ಒಳಗಡೆ ಹೋಗೋಕ್ಕಾಗಲ್ಲ ಗೈಸ್. ಸೊ ಒಳಗಡೆ ಹೋಗ್ಬೋದು ಅಂತ ನಾವು ಬಂದೆ, ಬಟ್ ಇರಲಿಲ್ಲ ಯಾವುದೂ. ಸೊ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ ಅದೇ ಇಲ್ಲಿರೋರ್ದು ಸ್ಕೂಲು. ಏನು ಮಕ್ಕಳು ಇಲ್ಲಿರೋರು ಇಲ್ಲೇ ಬಂದು ಓದ್ತಾರೆ. ಅಂದರೆ ಈ ಫುಲ್ಲು ಜಮೀನೆಲ್ಲ ವ್ಯವಸಾಯ ಜಮೀನು. ಅಲ್ಲೆಲ್ಲ ವ್ಯವಸಾಯ ಆಗ್ತಿರೋದಲ್ಲ ಇವ್ರಿಗಂತ ಕೊಟ್ಟಿರೋಂಥ ಜಮೀನೇ. ಆ್ಯಂಡ್ ಅಲ್ಲಿ ಎದುರುಗಡೆ ಕಾಣ್ತಿರೋ ಬೆಟ್ಟ ಬಂದ್ಬಿಟ್ಟು ರೈಟ್ ರೌಂಡ್ ಫುಲ್ಲು BR ಹಿಲ್ಸು. ತುಂಬ ಬ್ಯೂಟಿಫುಲ್ ಆಗಿದೆ ಗೈಸ್. ಎಷ್ಟೋ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿರೋರಿಗೆ ಈ ಜಾಗ ಹಿಂಗಿದೆ ಅಂತ ಗೊತ್ತಿರಲ್ಲ. ತುಂಬ ಪ್ಲೆಸೆಂಟ್ ಆಗಿದೆ. ಬರ್ಡ್ಸ್ ಸೌಂಡು, ಒಂಚೂರು ರೋಡಲ್ಲಿ ಗಾಡಿಗಳಿಲ್ಲ. ಇದ್ದಾರೆ ಅವ್ರವ್ರು ಇದ್ದಾರೆ, ಕಾರು, ಬೈಕು, ಬಸ್ ಅಂತೆಲ್ಲ ಇಟ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ಬೇಕೋ ಅಲ್ಲಿಗೆ ಮಾತ್ರ ಓಡಿಸ್ಕೊತಾರೆ. ಬಟ್ ನೋಡಿ ಎಷ್ಟು ಪ್ಲೆಸೆಂಟಾಗಿ, ಪೀಸ್ಫುಲ್ಲಾಗಿ, ಕ್ಲೀನಾಗಿದೆ ಊರು. ಮಾಮೂಲಿ ಅಲ್ಲಿ ಸ್ವಲ್ಪ ಡಸ್ಟ್ ಇದೆ ಗೈಸ್, ಇಲ್ಲ ಅಂತ ಹೇಳೋಣ. ಬಟ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಮನೆಗಳನ್ನ ತೋರಿಸ್ತೀನಿ ಇವಾಗ ಕರ್ಕೊಂಡೋಗಿ ನಿಮಗೆ. ಆ 4 ವಿಲೇಜ್ ಅಂತ ಹೇಳಿದ್ನಲ್ಲ. ಸೊ ಆ ವಿಲೇಜ್ಗಳಲ್ಲಿ ಒಂದು 2-3 ವಿಲೇಜ್ ರೌಂಡ್ ಹಾಕ್ಕೊಂಡು ಇನ್ನು ವೀಡಿಯೋನ ಕನ್ಕ್ಲೂಡ್ ಮಾಡೋಣ. ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗೈತೆ ಮನೆ ಇದು. ಸೊ ಇಲ್ಲಿಂದ ಬಂದ್ಬಿಟ್ಟು ವಿಲೇಜ್ಗಳು ಸ್ಟಾರ್ಟ್ ಆಗ್ತವೆ ನೋಡಿ. ಎಷ್ಟು ಕ್ಲೀನಾಗಿ ಫ್ಲವರ್ಸ್ ಗಿವರ್ಸ್ ಎಲ್ಲ ಹಾಕ್ಕೊಂಡು ಎಷ್ಟು ಕ್ಯೂಟ್ ಆಗೈತೆ ಮನೆ ಇಲ್ಲಿ. ತುಂಬ ಚೆನ್ನಾಗಿದೆ ಗೈಸ್ ಮನೆಗಳು. ಎಷ್ಟು ಕ್ಯೂಟ್ ಆಗೈತೆ ನೋಡಿ. ಇದು ಮೇನ್ ಎಂಟ್ರೆನ್ಸ್ ಯಾರ್ದೋ ಮನೆ. ಅದು ಎಷ್ಟು ಕ್ಲೀನಾಗಿದೆ ನೋಡಿ, ಮೇಂಟೈನ್ ಮಾಡ್ಕೊಂಡವ್ರೆ. ಒಳಗಡೆ ಕಾಣಿಸ್ತಾ ಇದೆಯಾ ನೋಡಿ. ಇದು ಯಾರಿಗೋ ಒಬ್ರದ್ದು ಮನೆ, ಅಂಕಲ್ ಅವ್ರದ್ದು. ನೋಡಿ ಇಲ್ಲೂ ಒಬ್ರದ್ದು ಮನೆ. ಎಷ್ಟು ಕ್ಲೀನಾಗೈತೆ. ಎಲ್ಲೋ ಎಸ್ಟೇಟಲ್ಲಿ ಇರೋ ಥರ ಐತೆ ಗೈಸ್ ಇದು. ಇವ್ರದ್ದು ಯಾರಿಗೋ ಕಾಂಪೌಂಡ್ ಹಾಕ್ಕೊಂಡವ್ರೆ. ಖಾಲಿ ಸೈಟ್ ಇದು, ಖಾಲಿ ಸೈಟು. ತುಂಬ ಚೆನ್ನಾಗಿದೆ ಗೈಸ್. ಇಲ್ಲೊಂದು ವಿಲೇಜಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಬನ್ನಿ, ಇದು ಒಂದು ವಿಲೇಜೇನೆ. ಸೊ ವಿಲೇಜ್ಗಳು ಮೇನ್ ರೋಡ್ ಹಿಂಗಿರ್ತದೆ, ಅದ್ರ ಪಕ್ಕದಲ್ಲಿ ಈ ಥರ ಮನೆ ಇರ್ತವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾರ್ದೊಬ್ರು ಮನೆ ಎಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದಾರೆ ನೋಡಿ. ಎಲ್ಲ ಯಾರೋ ಸ್ವಲ್ಪ ದೊಡ್ಡ ದನಿಗಳಿದಿರಬೇಕು ಮನೆ. ಬಟ್ ಎಲ್ಲ ಅದೇ ಟಿಬೆಟಿಯನ್ ದನಿಗಳ ಮನೆ ಇವು ನೋಡಿ. ಇಲ್ಲಿಗೆ ಒಂದು ವಿಲೇಜ್ ಮುಗೀತು. ಇಲ್ಲಿಂದ ತಿರ್ಗಾ ಓಪನು, ಬೆಟ್ಟ ಗುಡ್ಡ, ಖಾಲಿ ರಾಶಿ ಗಟ್ಟಲೆ ಈ ವಿಲೇಜ್ ಹೆಸರು ಬಂದು P ವಿಲೇಜ್ ಅಂತ ನೋಡಿ. ಹಂಗೆ ಎಂಟ್ರ್ ಆಗ್ತಾಯಿದ್ದೀನಿ. ಹಂಗೆ ನೋಡ್ಕೊಂಡು ಹೋಗೋಣ ಬನ್ನಿ ಏನೇನಿದೆ ಇಲ್ಲಿ ಅಂತ. ಸೊ ಎಂಟ್ರ್ ಆಗಿದ ತಕ್ಷಣ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ಯಾರ್ದೋ ಮನೆಯವ್ರಿಗೆ ಏನಿದೆ ನೋಡಿ. ಮಾಮೂಲಿ ಮನೆಯೇ, ಏನು ಆ ಥರ ಏನು ಸ್ಪೆಷಲ್ ಇಲ್ಲ. ಕಾಂಪೌಂಡ್ಗಳು ಹಾಕ್ಕೊಂಡವ್ರೆ ನೀಟಾಗಿ ಮನೆಗೆ ಮುಂದೆ. ಇವರೆಲ್ಲ
ಅವ್ರವ್ರು ಸೆಟಲ್ಮೆಂಟ್ ಮಾಡ್ಕೊಂಡವ್ರೆ. ಇಲ್ಲಿ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮನೆಗಳನ್ನ. ಆ್ಯಂಡ್ ಇಲ್ಲಿಗೆ ಈ ರೋಡಿಗೆ ಮುಗೀತು. ಇದೊಂದು ರೋಡ್ ಹಿಂಗೆ ಎಂಟ್ರಿ ಆಗುತ್ತೆ. ಅಲ್ಲೊಂದಷ್ಟು ಮನೆಗಳಿವೆ ನೋಡಿ. ಇಲ್ಲಿ ಫುಲ್ಲು ಅವ್ರದ್ದು ವ್ಯವಸಾಯಗಳು ಮಾಡ್ಕೊಂಡವ್ರೆ. ಎಲ್ಲ ಸೆಲ್ಫ್ ಸಸ್ಟೈನಬಲ್ ಗೈಸ್. ಅಲ್ಲಿ ನೋಡಿದ್ರೆ ಅಲ್ಲೊಂದು ಮಾನೆಸ್ಟ್ರಿ ಇದೆ. ಅಲ್ಲೇನಿದೆ ನೋಡೋಣ. ಅಲ್ಲೇ ಅದು ಮನೆ ಇರೋಂಗೆ ಐತೆ ಗೈಸ್. ಅದೇ ಹತ್ರ ಹೋಗಿ ನೋಡ್ತೀನಿ ಅಲ್ಲಿ. ಸೊ ಇದು ಆ್ಯಕ್ಚುಲಿ ಬಂದು ಆ ಬೆಲ್ ಗೈಸ್, ಇದು ಪ್ರೇಯರ್ ಬೆಲ್ ಅಂತಾರಲ್ಲ, ಆ ಪ್ರೇಯರ್ ಬೆಲ್ ಇದು. ಸೊ ಓವರಾಲ್ ತುಂಬ ಬ್ಯೂಟಿಫುಲ್ ಆಗಿದೆ ಗೈಸ್ ವಿಲೇಜ್ ಇದು. ಎಷ್ಟೋ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಇರೋರಿಗೆ ಗೊತ್ತಿರಲ್ಲ ಇದು ಈ ಥರ ಒಂದು ವಿಲೇಜ್ ಇದೆ ಅಂತ. ವೀಡಿಯೋ ಎಲ್ಲಿ ಶುರು ಮಾಡಿದ್ನೋ ಅಲ್ಲೇ ಬಂದು ನಿಂತಿದ್ದೀನಿ ವೀಡಿಯೋ ಎಂಡ್ ಮಾಡೋಕ್ಕೆ. ಸಗೈಸ್ ನೋಡಿದ್ರಲ್ಲ, ಇದೇನೇ ನಮ್ಮ ಕೊಳ್ಳೇಗಾಲದಲ್ಲಿರೋ ಡಾಂಗೆಲಿಂಗ್ ವಿಲೇಜ್ ಟಿಬೆಟಿಯನ್ ಸೆಟಲ್ಮೆಂಟ್ ಅಂತ. ಸೊ ಎಷ್ಟೋ ಜನ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿರಲ್ಲ ಈ ಥರ ಒಂದು ಇದೆ ಜಾಗ ಅಂತ. ಸೊ ನಾನು ಇವಾಗ ತೋರಿಸ್ಕೊಟ್ಟಿದ್ದರಿಂದ ಖಂಡಿತ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ವಿಸಿಟ್ ಮಾಡ್ಕೊಂಡು ಹೋಗಿ. ಟೂ ವೀಲರಲ್ಲಿ ಬಂದ್ವಿ, ಬೇಜಾನ್ ಜಾಗಗಳಿದೆ, ಒಳ್ಳೆ ಓಪನ್ ಸ್ಕೈಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಿಮಗೆ ಮೊನಸ್ಟ್ರೀಸ್ ತೋರಿಸ್ದೆ, ಆ್ಯಂಡ್ ದೆನ್ ಸ್ತೂಪಗಳು ತೋರಿಸ್ದೆ, ಈ ಥರ ಪ್ರೇಯರ್ ಬೆಲ್ಗಳು ತೋರಿಸ್ದೆ. ಆ್ಯಂಡ್ ಗೈಸ್ ಮಾಂಗ್ಸ್ನ ತೋರಿಸೋಕ್ಕಾಗಿಲ್ಲ ಗೈಸ್, ಯಾಕಂದರೆ ಮಾಂಗ್ಸ್ ನಾರ್ಮಲಿ ಸಂಡೇಸಲ್ಲಿ ಬಂದ್ಬಿಟ್ಟು ಹೊರಗಡೆ ಬರೋದಿಲ್ಲ. ಸೊ ಇಲ್ಲಿರೋದು ಎಲ್ಲ ಕೆಲಸಗಳು ಅವರೇ ಮಾಡೋದು. ಮಾಂಗ್ಸು ಗುಡಿಸೋದು, ಒರೆಸೋದು, ಕ್ಲೀನಿಂಗಿಂದ ಹಿಡಿದು ಎಲ್ಲ ಮಾಂಗ್ಸೇ ಮಾಡೋದು ಇಲ್ಲಿ. ಬಟ್ ನಾರ್ಮಲಿ ಅವ್ರು ಸಂಡೇಸಲ್ಲಿ ಹೊರಗಡೆ ಬರೋದಿಲ್ಲ. ಅವ್ರು ಬರೀ ಅವ್ರ ಪೂಜೆಗಳನ್ನ ಮಾಡಿಬಿಟ್ಟು ಹೊಟ್ಟೋಗ್ತಾರೆ. ಆ್ಯಂಡ್ ದೆನ್ ಈ ಥರ ವೈಟ್ ಬಟ್ಟೆ ಕಟ್ಟೋದು ಅವ್ರಿಗೆ ಬಂದ್ಬಿಟ್ಟು ಒಂದು ಗುಡ್ ಲಕ್ ಅಂತ ಅವ್ರ ಇದರಲ್ಲೊಂದು ನಂಬಿಕೆ ಇದೆ. ಆ್ಯಂಡ್ ದೆನ್ ಗಾಡಿಗಳಿಗೂ ಕಟ್ಟಿರ್ತಾರೆ, ಮನೆಗಳಿಗೆ ಕಟ್ಟಿರ್ತಾರೆ, ಎಲ್ಲ ಕಡೆ ಬಂದ್ಬಿಟ್ಟು ವೈಟ್ ಕಲರ್ ಬಟ್ಟೆ ಕಟ್ಟಿರ್ತಾರೆ. ಆ್ಯಂಡ್ ಯಾರಾದರೂ ಅವ್ರ ಮನೆಗೆ ಹೊಸದಾಗಿ ಬಂದ್ರೂ ಅವ್ರನ್ನ ಗ್ರೀಟ್ ಮಾಡೋದೂ, ಇಲ್ಲ ಅವ್ರ ದೇಶಕ್ಕೆ ಯಾರಾದರೂ ಹೊಸಬ್ರು ಬಂದ್ರೂ ಅವ್ರನ್ನ ಗ್ರೀಟ್ ಮಾಡೋದೂ ಅವರೊಂದು ವೈಟ್ ಬಟ್ಟೆ ಕೊಟ್ಬಿಟ್ಟೆ ಗ್ರೀಟ್ ಮಾಡ್ತಾರೆ. ಸೊ ಫೈನಲಿ ಟು ಕನ್ಕ್ಲೂಡ್ ದಿಸ್ ವಿಡಿಯೋ, ಇದೇನೇ ನಮ್ಮ ಕೊಳ್ಳೇಗಾಲದಲ್ಲಿರೋ ಒಂದು ಬ್ಯೂಟಿಫುಲ್ ಟಿಬೆಟಿಯನ್ ಸೆಟಲ್ಮೆಂಟ್. ಆಗಿತ್ತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ನಾನು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಕನ್ನಡ ಉಳಿಸಿ, ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗೈಸ್.